नमस्कार दोस्तों, आप सभी का बिडर आज तक न्यूज चैनल में स्वागत है। सर मोबाइल ಶರಣಾರ್ಥಿ ವೇದಿಕೆ ಮೇಲೆ ಉಪಸ್ಥಿತಿರೋ ಪೂಜ್ಯ ಸಾನ್ನಿಧ್ಯೇಶ್ವರ ಎಲ್ಲ ಸ್ವಾಮೀಜಿಯವರು ಮತ್ತು ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವರು ಮತ್ತು ಎಲ್ಲ ಬಸವದಳದ ಬಸವ ಸೇವಾ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳು ಎಲ್ಲ ಇಲ್ಲಿ ಬಂದಿರೋ ಎಲ್ಲ ಶರಣರು ಎಲ್ಲರಿಗೂ ಇವತ್ತು ನಾವೆಲ್ಲರೂ 23ನೇ ವಚನ ವಿಜಯೋತ್ಸವದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ತುಂಬ ವಿಜೃಂಭಣೆಯಿಂದ ನಾವು ಈ ವರ್ಷ ಈ ಒಂದು ವಚನ ವಿಜಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಈ ವಚನ ವಿಜಯೋತ್ಸವ ಅಂದರೆ ಇದು ಮನುಕುಲದ ಮಾನವ ಸಮಾಜದ ಒಂದು ವಿಜಯೋತ್ಸವ. ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಕಳಬೇಡ ಕೋಲ್ಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೋಲಿಸುವ ಹರಿ. ಧನ್ಯವಾದ. ಆ ಕುಂಭಮೇಳಕ್ಕೂ ಮತ್ತು ಇಲ್ಲಿ ನಡೀತಕ್ಕಂಥ ಬಸವ ವಚನ ವಿಧಿಯೋತ್ಸವಕ್ಕೂ ಅಜಗಜಾಂತರವಾಗಿರ್ತಕ್ಕಂಥ ಅಂತರದ ಶರಣರು ಹೇಳ್ತಾರೆ. ಏನು ಹೇಳ್ತಾರಂದ್ರೆ, ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ. ಒಬ್ಬರ ಮಣವನ್ನುಯಿಸಿ ಒಬ್ಬರ ಮನೆಯ ಗಾತವ ಮಾಡಿ ಗಂಗೆಯಲ್ಲಿ ಮುಳುಗಿದರೆ ಏನಯ್ಯ ಅಂತ ಕೇಳ್ತಾರೆ ನಮ್ಮ ಶರಣರು. ಅದು ಏನಾಗ್ತದಂದ್ರೆ, ಕೇವಲ ನಾನು ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ನೀರೂ ಗಂಗೆ ಅದ. ಇವತ್ತು ಯಾರನೋ ಅದಷ್ಟೇ ಗಂಗೆ ಅಲ್ಲ, ಎಲ್ಲರ ಮನೆಯಲ್ಲಿರ್ತಕ್ಕಂಥ ನೀರೂ ಗಂಗೆ ಅದ, ನೀವು ಕುಡಿತಕ್ಕಂಥ ನೀರೂ ಗಂಗೆ ಅದ. ಅದಕ್ಕಾಗಿ ಇವತ್ತು ಎಲ್ಲಾದರೂ ಅದ್ಭುತವಾದಂಥ ಒಂದು ಬಸವ ಉತ್ಸವದ ಒಂದು ಕುಂಭಮೇಳ ನಡೀತಿದ್ರೆ ಅದು ಬೀದರ್ ನಗರದಲ್ಲಿ ಮಾತ್ರ ನಡೀತಿರತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಇದು ವಚನ ವಿಧಿಯೋತ್ಸವ ನಮ್ಮೆಲ್ಲರ ಉತ್ಸವ, ನಮ್ಮ ಬಾಳನ್ನು ತಿದ್ದುತಕ್ಕಂಥ ಉತ್ಸವ, ನಮ್ಮ ಜೀವನವನ್ನು ಪರಿವರ್ತನೆ ಮಾಡತಕ್ಕಂಥ ಉತ್ಸವ. ಈ ಉತ್ಸವವನ್ನು ಈ ವರ್ಷ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಪೂಜ್ಯ ಗಂಗಕ್ಕ ಅಕ್ಕನವರು ಏನು ಮಾಡಿದ್ದಾರೆ ಅಂದರೆ, ಮತ್ತು ತಿರುಗಿ ಈ ಬಸವೋತ್ಸವವನ್ನು ವಚನ ವಿಧಿಯೋತ್ಸವವನ್ನು ಪ್ರಾರಂಭ ಮಾಡಿದ್ದಾರೆ.